ಇನ್ನು ರಾಜ್ಯದಲ್ಲಿ ಹಕ್ಕಿ ಜ್ವರ ಪ್ರಕರಣ ಉಲ್ಬಣ ಆಗ್ತಾ ಇದೆ. ಕೋಳಿಗಳ ಸಾಮೂಹಿಕ ಹತ್ಯೆ ಆಗ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಈ ವಿಚಾರವಾಗಿ ರಿಯಾಲಿಟಿ ಚೆಕ್ ನಡೆಸಲಾಗಿದೆ. PPE ಕಿಟ್ ಧರಿಸಿ ಕೋಳಿ ಫಾರ್ಮ್ಗಳಲ್ಲಿ ಪ್ರತ್ಯಕ್ಷ ವರದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸಿದೆ. ಸಂಡೂರಿನ ಕುರೆಕೊಪ್ಪ ಫಾರ್ಮ್ನಲ್ಲಿ ಹಕ್ಕಿ ಜ್ವರ ಪತ್ತೆಯಾಗಿದೆ. 20 ದಿನದಲ್ಲಿ ಹಕ್ಕಿ ಜ್ವರದಿಂದಾಗಿ 2,000ಕ್ಕೂ ಹೆಚ್ಚು ಕೋಳಿಗಳು ಸಾವನ್ನಪ್ಪಿದೆ. ಜಾನುವಾರು ಸಂವರ್ಧನೆ ಹಾಗೂ ತರಬೇತಿ ಕೇಂದ್ರದಲ್ಲಿ ಪರಿಶೀಲನೆಯನ್ನ ನಡೆಸಲಾಗಿದೆ. ಇದೀಗ ಸಂಪೂರ್ಣವಾಗಿ PPE ಕಿಟ್ಟನ್ನು ಧರಿಸ್ಕೊಂಡಿರ್ತಕ್ಕಂಥ ನಾವು ರಿಯಾಲಿಟಿ ಚೆಕ್ ಮಾಡಲು ಒಂದು ಮೊನ್ನೆ ನಡೆದಂಥ ಒಂದು ಮಾರಣ ಹೋಮ, ಅಂದರೆ ಹಕ್ಕಿ ಜ್ವರದ ಹಿನ್ನೆಲೆಯಲ್ಲಿ ಕೋಳಿಗಳ ಮಾರಣ ಹೋಮ ಏನು ನಡೀತು ಆ ಸ್ಥಳದಲ್ಲಿದ್ದೇವೆ. ಆ ಸ್ಥಳಕ್ಕೆ ಹೋಗೋಣ. ಅಲ್ಲಿ ಒಳಗಡೆ ಏನಿದೆ ಪರಿಸ್ಥಿತಿ ಹೇಗಿದೆ ಅನ್ನೋದು ತಾವಿಲ್ಲಿ ನನ್ನ ಎಡಬಾಗಿರ್ತದೆ. ಇದೇ ಕುರೆಕೊಪ್ಪ ಬಳಿ ಇರತಕ್ಕಂಥ ಒಂದು ಸರ್ಕಾರಿ ಫಾರ್ಮ್. ಅಂದರೆ ಇಲ್ಲಿ ಪಶು ಪಕ್ಷಿಗಳನ್ನು ಯಾವ ರೀತಿ ಬೆಳೆಸಬೇಕು, ಬಲವರ್ಧನೆ ಮಾಡಬೇಕು ಅನ್ನೋದು ಒಂದು ಕೇಂದ್ರ ಇದೆ. ಇದರಲ್ಲೇ ಮೊಟ್ಟ ಮೊದಲ ಬಾರಿಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಹಕ್ಕಿ ಜ್ವರ ಕಾಣಿಸ್ಕೊಂಡಿತ್ತು. ಈಗ ಅದೇ ಪ್ಲೇಸ್ಗೆ ನಾವು ಹೋಗ್ತಾ ಇದ್ದೀವಿ. ನಾವಿಲ್ಲಿ ನನ್ನ ಎಡಬಾಗ ಹೇಳ್ತಿರ್ಬೋದು. ನಾವೀಗ ಇದೇ ಹಟ್ನಲ್ಲಿ, ಅಂದರೆ ಇದೇನು ಕೋಳಿಗಳನ್ನು ಸಾಕಾಣಿಕೆ ಮಾಡ್ತಾರೆ, ಇಲ್ಲಿ ತರಬೇತಿಯನ್ನು ಕೊಡ್ತಾರೆ. ಒಂದು ಸ್ಥಳೀಯ ಕೋಳಿಗಳನ್ನು ಸಾಕಾಣಿಕೆ ಮಾಡೋದ್ರ ಜೊತೆಗೆ ಅವುಗಳನ್ನೆಲ್ಲವನ್ನು ಕೂಡ ಯಾವ ರೀತಿ ಬೆಳೆಸಬೇಕು, ಯಾವ ರೀತಿ ಅವನ್ನ ಸಂರಕ್ಷಣೆ ಮಾಡಬೇಕು ಅನ್ನೋದು ತರಬೇತಿ ಕೇಂದ್ರ ಇದಾಗಿದೆ. ಇದೇ ತರಬೇತಿ ಕೇಂದ್ರದಲ್ಲಿ ಕಳೆದ ಒಂದು 10-15 ದಿನಗಳಿಂದ ನಿರಂತರವಾಗಿ ಕೋಳಿಗಳು ಸಾವನ್ನಪ್ತಾ ಇದ್ವು. ಅಂದರೆ ಪ್ರತಿದಿನ 20-30 ಕೋಳಿಗಳು ಸಾವನ್ನಪ್ತಾ ಇದ್ವು. ಆದರೆ ಯಾಕೆ ಸಾವನ್ನಪ್ತವೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಂಥ ಮಾಹಿತಿ ಇರಲ್ಲ. ಹೀಗಾಗಿ ಸತ್ತ ಕೋಳಿಗಳ ಸ್ಯಾಂಪಲ್ಗಳನ್ನು ನೇರವಾಗಿ ಪುಣೆಯಲ್ಲಿರ್ತಕ್ಕಂಥ ಒಂದು ಲ್ಯಾಬಿಗೆ ಕಳಿಸ್ತಾರೆ. ಆ ಲ್ಯಾಬಿಗೆ ಕಳಿಸಿದಾಗ ಹಕ್ಕಿ ಜ್ವರ ಇರ್ತಕ್ಕಂಥದ್ದು ಸಂಪೂರ್ಣವಾಗಿ ಮಾಹಿತಿ ಬರ್ತದೆ. ಹೀಗಾಗಿ ಕಳೆದ 10-15 ದಿನಗಳಿಂದ ಕೂಡ ನಿರಂತರವಾಗಿ 10, 20, 30 ಈ ರೀತಿ ಪ್ರತಿನಿತ್ಯ ಕೋಳಿಗಳು ಸಾವನ್ನಪ್ತಾ ಇದ್ವು. ಹೀಗಾಗಿ ಒಟ್ಟಾರೆಯಾಗಿ ಈ ಸಂವರ್ಧನಾ ಕೇಂದ್ರದಲ್ಲಿ 2,000ಕ್ಕೂ ಹೆಚ್ಚು ಕೋಳಿಗಳು ಸಾವನ್ನಪ್ಪಿದ್ದಾವೆ. ಹೀಗಾಗಿ ಈ ಸಂಪೂರ್ಣ ಈ ಪ್ರದೇಶವನ್ನು ನಿರ್ಬಂಧಿತ ಪ್ರದೇಶ, ಸಾಮಾನ್ಯ ಜನರು ಯಾರು ಕೂಡ ಓಡಾಡಬಾರ್ದು ಅನ್ನೋಂಥ ಮಾಹಿತಿ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಏನು ನೆಲ ನಿಮಗೆ ಕಾಣುತ್ತೆ, ಈ ನೆಲದಲ್ಲಿ ಎಲ್ಲವನ್ನು ಕೂಡ ಕೋಳಿಗಳನ್ನು ಹೂಳ್ತಕ್ಕಂಥ ಕೆಲಸವನ್ನು ಕೂಡ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮಾಡಿದ್ದಾರೆ. ಇದ್ರ ಜೊತೆಗೇನೆಂದರೆ ಆಂಧ್ರ ಗಡಿ ಭಾಗ ಆಗಿರ್ತಕ್ಕಂಥ ಕರ್ನಾಟಕದಲ್ಲಿ ಯಾವುದೇ ರೀತಿ, ಅಂದರೆ ಆಂಧ್ರ ಭಾಗದಿಂದ ಬರ್ತಕ್ಕಂಥ ಯಾವುದೇ ಜಾನುವಾರುಗಳನ್ನು ನೇರವಾಗಿ ಬಳ್ಳಾರಿಯೊಳಗೆ ಪ್ರವೇಶ ಇಲ್ಲದೇ ಇದ್ದಕ್ಕೆ ಒಂದಷ್ಟು ಚೆಕ್ ಪೋಸ್ಟ್ಗಳನ್ನು ಕೂಡ ಮಾಡಲಾಗಿದೆ. ಹೀಗಾಗಿ ಎಲ್ಲೇ ಒಂದು ಕಡೆ ಜಿಲ್ಲಾಡಳಿತ ಸಂಪೂರ್ಣವಾಗಿ ಅಲರ್ಟ್ ಆಗಿದೆ. ಯಾಕಂದರೆ ಮೊಟ್ಟ ಮೊದಲ ಬಾರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.